ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಡಿಸೆಂಬರ್ 19ನೇ ತಾರೀಕು, ಎಳ್ಳು ಅಮಾವಾಸ್ಯೆ ಅಥವಾ ಪುಷ್ಯ ಅಮಾವಾಸ್ಯೆ, ಶುಕ್ರ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಈ ವರ್ಷದ ಕೊನೆಯ ಅಮಾವಾಸ್ಯೆ ತುಂಬಾ ವಿಶೇಷವಾಗಿದೆ. ಯಾಕೆ ಅಂದರೆ ಅಮಾವಾಸ್ಯೆ ಶುಕ್ರವಾರದಂದು ಬಂದಿದೆ. ಹಾಗಾಗಿ ಈ ವರ್ಷದ ಕೊನೆಯ ಅಮಾವಾಸ್ಯೆ ಶುಕ್ರವಾರ ಬೆಳಗ್ಗೆ 4:59ಕ್ಕೆ ಶುರುವಾಗುತ್ತೆ. ಹಾಗೆ ಶನಿವಾರ ಬೆಳಗ್ಗೆ 7:12ಕ್ಕೆ ಅಮಾವಾಸ್ಯೆ ಮುಕ್ತಾಯಗೊಳ್ಳುತ್ತೆ. ಶುಕ್ರವಾರ ಪೂರ್ತಿ ಅಮಾವಾಸ್ಯೆ ಇರೋದರಿಂದ ನಾವು ಶುಕ್ರವಾರ ವಿಶೇಷವಾದ ಲಕ್ಷ್ಮೀ ಪೂಜೆಯನ್ನು ಮಾಡೋ ಅವಕಾಶ ಸಿಕ್ಕಿದೆ. 2025ರಲ್ಲಿ ನಮ್ಮಲ್ಲಿನ ಯಾವುದಾದರೂ ಕರ್ಮಗಳು ಅಥವಾ ದೋಷಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ಈ ರೀತಿ ಡಿಸೆಂಬರ್ನಲ್ಲಿ ಕೊನೆಯ ಅಮಾವಾಸ್ಯೆಯಾಗಿ ಶುಕ್ರ ಅಮಾವಾಸ್ಯೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಬೇಗ ಎದ್ದು ನಾವು ತಲೆ ಸ್ನಾನ ಮಾಡಿ ಪೂಜೆನ ಮಾಡ್ತೀವಿ. ಹಾಗೆ ಸ್ನಾನ ಮಾಡುವಾಗ ಆ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣ ಅಥವಾ ಕಪ್ಪು ಎಳ್ಳನ್ನು ಬಳಸಿ ನಾವು ಸ್ನಾನ ಮಾಡಿದಾಗ ನಮ್ಮಲ್ಲಿನ ನೆಗೆಟಿವಿಟಿ ಮೊದಲಿಗೆ ದೂರ ಆಗುತ್ತೆ. ಹಾಗಾಗಿ ನಾವು ಸ್ನಾನದ ನೀರಿನಲ್ಲಿ ಕಪ್ಪು ಎಳ್ಳನ್ನು ಬಳಸುವುದು ಉತ್ತಮ. ಸ್ನಾನ ಮುಗಿಸಿ ಬಂದ ನಂತರ ನಾವು ಮೊದಲು ಮನೆಯನ್ನು ಶುಚಿಗೊಳಿಸುತ್ತೀವಿ ಅಲ್ವಾ. ಆಗ ನಾವು ನೆಲ ಒರೆಸುವಾಗ ನಾವು ಬಳಸುವ ನೀರಿನಲ್ಲಿ ಸ್ವಲ್ಪ ಹರಳುಪ್ಪು ಅಥವಾ ಕಲ್ಲುಪ್ಪು ಅಂತಲೇ ಹೇಳ್ತಾರೆ, ಕಲ್ಲು ಉಪ್ಪನ್ನು ಸ್ವಲ್ಪ ಹಾಕಿ ಅದರ ಜೊತೆಗೆ ಒಂದು ಚಿಟಿಕೆಯಷ್ಟು ಅರಿಶಿಣನ ಸೇರಿಸಿ ನಾವು ನೆಲನ ಪೂರ್ತಿಯಾಗಿ ಒರೆಸ್ತಾ ಬಂದಾಗ ಮನೆಯಲ್ಲಿನ ನೆಗೆಟಿವಿಟಿ ಮೊದಲಿಗೆ ದೂರ ಆಗುತ್ತೆ. ನಾವು ಇದಿಷ್ಟನ್ನು ಮಾಡಿಕೊಂಡು ನಂತರ ನಾವು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಎಳ್ಳು ಅಮಾವಾಸ್ಯೆಯಲ್ಲಿ ನಾವು ಎಳ್ಳನ್ನು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಎಳ್ಳು ಬತ್ತಿಯನ್ನು ಮನೆಯಲ್ಲಿ ತಯಾರು ಮಾಡಿ ದೇವಸ್ಥಾನಗಳಿಗೆ ಹೋಗಿ ಹಚ್ಚುವುದರಿಂದ ನಮ್ಮ ದೋಷಗಳು ನಿವಾರಣೆ ಆಗುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಎಳ್ಳು ಬತ್ತಿಯನ್ನು ಮನೆಯಲ್ಲಿ ಹಚ್ಚುವಂತಿಲ್ಲ. ದೇವಾಲಯಗಳಿಗೆ ಹೋಗಿ ಈ ಅಮಾವಾಸ್ಯೆಯಂದು ನಾವು ಎಳ್ಳು ಬತ್ತಿಯನ್ನು ಶಿವನ ದೇವಸ್ಥಾನ, ಶನೇಶ್ವರ ದೇವಸ್ಥಾನ, ಆಂಜನೇಯ ದೇವಸ್ಥಾನಗಳಲ್ಲಿ ಹಚ್ಚುವುದು ತುಂಬಾ ಸೂಕ್ತ. ಈ ಅಮಾವಾಸ್ಯೆಯು ಶುಕ್ರವಾರ ಬಂದಿರುವುದರಿಂದ ಲಕ್ಷ್ಮೀ ಪೂಜೆಗೆ ತುಂಬಾ ಪ್ರಶಸ್ತವಾದ ದಿನ. ಹಾಗಾಗಿ ಮನೆಯಲ್ಲಿ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ಅಮಾವಾಸ್ಯೆ ದಿನದಂದು ಕುಬೇರ ಯಂತ್ರವನ್ನು ಇಟ್ಟು ಪೂಜೆ ಮಾಡುವುದು ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಹಣದ ಸಮಸ್ಯೆ ಇದ್ದವರು ಇಂತಹ ಅಮಾವಾಸ್ಯೆಗಳಲ್ಲಿ ಕುಬೇರ ಯಂತ್ರವನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡುವುದರಿಂದ ಅದರ ಫಲ ಖಂಡಿತ ಸಿಗುತ್ತೆ. ಅಮಾವಾಸ್ಯೆಯ ದಿನ ನಮ್ಮ ಮನೆಯ ಹತ್ತಿರ ಯಾವುದೇ ರೀತಿಯ ಶಿವನ ದೇವಸ್ಥಾನ ಆಗಲಿ ಶನೇಶ್ವರ ದೇವಸ್ಥಾನ ಇಲ್ಲ ಅಂತ ಅಂದವರು ಅಂತಹ ದಿನ ಅಶ್ವತ್ಥಮರ ಅಥವಾ ನಾಗರಕಲ್ಲು ಬಳಿ ಹೋಗಿ ನಾವು ಎಳ್ಳು ಬತ್ತಿಯನ್ನು ಹಚ್ಚಬಹುದು. ಈ ಅಮಾವಾಸ್ಯೆಯಂದು ಹಳದಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿ ಜೊತೆಗೆ ಕೆಂಪು ಬಣ್ಣದ ಬಳೆಗಳನ್ನು ಧರಿಸಿ ನಾವು ಲಕ್ಷ್ಮೀ ದೇವಿಯ ಪೂಜೆ ಮಾಡುವುದು ಉತ್ತಮ. ಹಾಗೆ ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಗುಲಾಬಿ ಹಾಗೂ ವಿಷ್ಣು ದೇವರಿಗೆ ತುಳಸಿ ಮಾಲೆಯನ್ನು ಇಟ್ಟು ಪೂಜಿಸಿದರೆ ಉತ್ತಮ. ನಾವು ಮಾಡಿದ ಪೂಜೆಯು ಸಫಲವಾಗುತ್ತದೆ. ಈ ದಿನದಂದು ಕೂದಲು ಕತ್ತರಿಸುವುದು ಅಥವಾ ಉಗುರು ತೆಗೆಯುವುದು ಯಾವುದೇ ಕಾರಣಕ್ಕೂ ಮಾಡಬಾರದು. ಈ ಅಮಾವಾಸ್ಯೆಯಲ್ಲಿ ಕೂದಲು ಕತ್ತರಿಸುವುದನ್ನು ನಿಷೇಧಿಸಲಾಗಿದೆ. ಹಾಗೆ ಅಮಾವಾಸ್ಯೆಯಂದು ದೂರದ ಪ್ರಯಾಣವನ್ನು ಮಾಡಬಾರದು. ಹಾಗೆ ಈ ಅಮಾವಾಸ್ಯೆಯಲ್ಲಿ ನಾವು ಯಾರಿಗೂ ಕೂಡ ಸಾಲ ನೀಡಬಾರದು, ಹಾಗೆ ಸಾಲವನ್ನು ತೆಗೆದುಕೊಳ್ಳಬಾರದು. ಅಮಾವಾಸ್ಯೆಯ ದಿನ ನಾವು ಯಾವುದೇ ರೀತಿಯ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಬಾರ್ದು. ಹಾಗೆ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಕೂಡ ಮಾಡಬಾರದು. ಶುಕ್ರ ಅಮಾವಾಸ್ಯೆಯ ದಿನ ನಾವು ಬಾಗಿಲಿಗೆ ಲಕ್ಷ್ಮೀ ದೇವಿಯ ಪಾದದ ರಂಗೋಲಿಯನ್ನು ಹಾಕಿ ಒಂದು ಗುಲಾಬಿ ಹೂವನ್ನು ಇಟ್ಟು ಪೂಜೆ ಮಾಡಿದರೆ ಅಂತಹ ದಿನ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಕೂಡ ಇದೆ.
ನಮ್ಮ ಜೀವನದ ಕಷ್ಟಗಳೆಲ್ಲವೂ ದೂರವಾಗಿ ಒಳ್ಳೆಯ ದಿನಗಳು ಬರಬೇಕೆಂದರೆ ಈ ಶಕ್ತಿಶಾಲಿ ಅಮಾವಾಸ್ಯೆಯನ್ನು ನಾವು ಸಣ್ಣ ಪರಿಹಾರಗಳನ್ನು ಪಾಲಿಸಿ ಒಳ್ಳೆಯ ಶುಭ ಫಲಗಳನ್ನು ಪಡೆದುಕೊಂಡು, ಅಂದರೆ ಈ ಅಮಾವಾಸ್ಯೆಯ ದಿನದಂದು ತಪ್ಪಿಯೂ ಕೆಲವು ತಪ್ಪುಗಳನ್ನು ಮಾಡಬಾರದು. ಇಲ್ಲದಿದ್ದರೆ ಪುಣ್ಯದ ಫಲ ಬದಲು ಜೀವನದಲ್ಲಿ ಹೊಸ ಸಂಕಷ್ಟಗಳು ಎದುರಾಗುತ್ತವೆ. ಎಳ್ಳು ಅಮಾವಾಸ್ಯೆಯಲ್ಲಿ ಎಳ್ಳಿಗೆ ವಿಶೇಷ ಮಹತ್ವವಿದೆ. ಅಂದರೆ ಎಳ್ಳಿನಲ್ಲಿ ನಾವು ಹಲವು ಪಾಪಗಳನ್ನು ಪರಿಹಾರ ಮಾಡುವ ಶಕ್ತಿ ಇದೆಯಂತೆ. ಹಾಗೆ ಶುಕ್ರವಾರದ ದಿನ ನಾವು ಹೊಸ್ತಿಲಿಗೆ ಅರಿಶಿಣದ ಲೇಪನ ಹಚ್ಚಿ, ರಂಗೋಲಿ ಹಾಕಿ, ಕುಂಕುಮದ ಬೊಟ್ಟು ಇಟ್ಟು, ಹೂವಿಟ್ಟು ಮನೆಯ ಮುಂದೆ ರಂಗೋಲಿ ಹಾಕಬೇಕು. ಧನುರ್ಮಾಸದಲ್ಲಿ ಅಂತೂ ಈ ರೀತಿ ನಾವು ಬಾಗಿಲನ್ನು ರಂಗೋಲಿಯಿಂದ ಹೂವಿಟ್ಟು ಶುಭ್ರವಾಗಿ ಕಾಣಿಸುವಂತೆ ಮಾಡುವುದು ತುಂಬಾ ಒಳ್ಳೆಯದು. ಅದರಲ್ಲಿಯೂ ಶುಕ್ರವಾರ ಮನೆಯ ಮುಂದೆ ಈ ರೀತಿ ಮಾಡಿದರೆ ಮಹಾಲಕ್ಷ್ಮಿಯ ಅನುಗ್ರಹ ಖಂಡಿತ ಲಭಿಸುತ್ತದೆ. ಅದರಲ್ಲಿಯೂ ಶುಕ್ರವಾರವು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ದಿನ. ಆದ್ದರಿಂದ ಈ ಆಚರಣೆಯನ್ನು ನಾವು ಶುಕ್ರವಾರದಂದು ತಪ್ಪದೆ ಪಾಲಿಸಿದರೆ ಹೆಚ್ಚು ಫಲಕಾರಿಯಾಗಿರುತ್ತದೆ. ನಮ್ಮ ಪೂಜೆಯು ಸಫಲವಾಗುತ್ತದೆ. ಪ್ರತಿ ಶುಕ್ರವಾರ ನಾವು ಇದೇ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾ ಬಂದರೆ ನಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತದೆ. ಮಕ್ಕಳ ದೃಷ್ಟಿದೋಷ ಮತ್ತು ಅನಾರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ. ಅಮಾವಾಸ್ಯೆಯ ದಿನದಂದು ಕಲ್ಲು ಉಪ್ಪಿನಿಂದ ಮಕ್ಕಳಿಗೆ ದೃಷ್ಟಿ ತೆಗೆಯುವುದು ತುಂಬ ಒಳ್ಳೆಯದು. ಹಾಗೆಯೇ ರಾಹುಕೇತು ಅಥವಾ ಶನಿ ದೋಷ ಇರುವವರು ಅಮಾವಾಸ್ಯೆಯಂದು ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ನಮ್ಮ ದೋಷಗಳು ಅತಿ ಬೇಗನೆ ನಿವಾರಣೆಯಾಗುತ್ತವೆ. ಎಳ್ಳು ಅಮಾವಾಸ್ಯೆಯ ದಿನ ನಾವು ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚುವುದು ತುಂಬ ಒಳ್ಳೆಯದು. ಆದಷ್ಟು ನಾವು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವುದು ತುಂಬಾ ಸೂಕ್ತ. ಈ ವರ್ಷದ ಕೊನೆಯ ಅಮಾವಾಸ್ಯೆಯಂದು ಇವತ್ತಿಗೆ ಮುಕ್ತಾಯವಾಗುತ್ತದೆ. ನಾಳೆ ಅಂದರೆ ಶನಿವಾರ ಬೆಳಗ್ಗೆ 7:12ಕ್ಕೆ ಈ ವರ್ಷದ ಅಮಾವಾಸ್ಯೆ ಕೊನೆಗೊಳ್ಳುತ್ತದೆ. ಹಾಗೆ ಶಕ್ತಿಶಾಲಿ ಶುಕ್ರ ಅಮಾವಾಸ್ಯೆಯ ದಿನದಂದು ನಿಮ್ಮ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ಬಂದು ನೆಲೆಸಲಿ. ಹಾಗೆ ನಿಮ್ಮ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನು ಕಲ್ಪಿಸಲಿ.